ಒಂದು ಸಿಂಪಲ್ ಹೈ ಪ್ರೋಟೀನ್ ದೋಸಾ ರೆಸಿಪಿ ಕಾಲ್ಡ್ ಪೆಸರಟ್ಟು ದೋಸಾ. ಅದಕ್ಕೆ ನೆನೆಸಿರೋ ಹೆಸರು ಕಾಳು, ಓವರ್ ನೈಟ್ ಸೋಕ್ ಮಾಡಿರೋ ಹೆಸರು ಕಾಳನ್ನ ತಗೊಂಡು ಅದಕ್ಕೆ ಒಂದು ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಆಪ್ಷನ್ ಅಷ್ಟು ಆರ್ 1 or 2 ಸ್ಪೂನ್ಸ್ ಅಷ್ಟು ಅಕ್ಕಿ ಹಿಟ್ಟು ಬದಲು ನೀವು ಈವನ್ ರಾತ್ರಿ ನೆನೆಸ್ಬೇಕಾದ್ರೆ ಒಂಚೂರು ಅಕ್ಕಿನ ಕೂಡ ಹಾಕ್ಕೊಂಡು ನೆನೆಸ್ಕೋಬೋದು. ಇವನ್ ದ್ಯಾಟ್ ವಿಲ್ ವರ್ಕ್. ನಾನು ನೆನೆಸೋದು ಮರ್ತೋದೆ, ಸೊ 2 ಸ್ಪೂನ್ ಅಕ್ಕಿ ಹಿಟ್ಟು, ಇದಕ್ಕೆ ಲಿಟಲ್ ಬಿಟ್ ಆಫ್ ಸಾಲ್ಟ್, ಓಕೆ. ಇದಕ್ಕೆ ಒಂದು ಚೂರು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಟೇಸ್ಟ್ ಇಷ್ಟ ಆಗಲ್ಲ ನನಗೆ, ಡೈಜೆಷನ್ಗೆ ಒಳ್ಳೇದು, ಸೊ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಲೆಟ್ ಮೀ ರುಬ್ಬಿಫೈ, ಮಿಕ್ಸಿ ದಿಸ್ ಅನ್ಕ. ಓಕೆ, ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ಮೇಲೆ ನೋ ವೇಸ್ಟಿಂಗ್ ಎನಿಥಿಂಗ್. ತವಾ ಹಾಟ್ ಆಗಿದೆ. ಸ್ಪ್ರೇ a little bit of oil. Let it cook. Let it ಮೇಲೆ ಒಂಚೂರು ಆಯಿಲ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಲೆಟ್ಸ್ ಫ್ಲಿಪ್ ದ ದೋಸೆ. See how beautiful it has come. ಇನ್ನೂ ತೆಳ್ಳಗೂ ಹಾಕ್ಬೋದು, ಬಟ್ ನನಗೆ ಅಷ್ಟು ತೆಳ್ಳಗೆ ಇಷ್ಟ ಆಗಲ್ಲ. ಸೊ easy, simple, nice dosa ready to eat. Being healthy, eating healthy should not be difficult. It should be more sustainable. We'll work towards it. Follow me for more such easy, healthy recipes.